ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಮ್ಮ ಲೈಫಲ್ಲಿ ಒಂದು ಎಕ್ಸೈಟ್ಮೆಂಟ್ ಆಗಿರೋ ದಿನ ಅಂತಲೇ ಹೇಳ್ಬೋದು. ನಮ್ಮ ಪುಟಾಣಿನ ರಿಯಲ್ ವರ್ಲ್ಡ್ಗೆ ಲಾಂಚ್ ಮಾಡೋ ದಿನ, ಅಂದರೆ ಅವಳ ಮೊದಲನೆಯ ಪ್ರೀ ಸ್ಕೂಲಿನ ದಿನ. ಮೊದಲ 2 ವರ್ಷ ಇರುತ್ತಲ್ಲ ಮಗುದು, ಅದು ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಆ ಇಯರ್ಸ್, ಆ ಸ್ಟೇಜ್ ಎಕ್ಸ್ಪೀರಿಯನ್ಸು ಒಂಥರ ಎಲ್ಲ ರೀತಿಯ ಒಂದು ಆ್ಯನ್ಸೈಟಿ ಇರ್ಬೋದು, ಭಯ ಇರ್ಬೋದು, ಕನ್ಫ್ಯೂಷನ್ ಇರ್ಬೋದು, ಎಲ್ಲ ರೀತಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ ತಂದೆ ತಾಯಿರಾಗಿ. ಆದರೆ ಈ ಎಕ್ಸ್ಪೀರಿಯನ್ಸು, ಸ್ಕೂಲಿಗೆ ಕಳಿಸೋ ಎಕ್ಸ್ಪೀರಿಯನ್ಸು ಇನ್ಕಂಪೇರಬಲ್ ಅಂತಲೇ ಹೇಳ್ಬೋದು. ಇವಾಗ ತಾನೇ ಪುಟಾಣಿ ಹೆಜ್ಜೆ ಇಟ್ಟವಳು ನಡೆಯೋದು ಕಲ್ತ್ಕೋತಿದ್ದಾಳೆ ಅಂತ ಅನ್ಕೊತಾ ಇದ್ವಿ. ಅಷ್ಟು ಜಲ್ದಿ ಅವಳು ಸ್ಕೂಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಆದಳು. ಆಲ್ರೈಟ್, ಲೆಟ್ ಮೀ ಟಾಕ್ ಅಬೌಟ್ ದಿ ಫಸ್ಟ್ ಡೇ ಎಕ್ಸ್ಪೀರಿಯನ್ಸ್. ಸೊ ಫಸ್ಟ್ ಡೇ ಅವಳು ಆರಾಮಾಗೆ ರೆಡಿಯಾಗಿ, ನೀವೇ ನೋಡಿದ್ರು ವಿಡಿಯೋದಲ್ಲಿ ಹೆಂಗೆ ರೆಡಿಯಾಗಿ ಹೊರಟಳು. ನಾವೀಗ ಸ್ಕೂಲ್ಗೆ ಆಲ್ಮೋಸ್ಟ್ ಬಿಟ್ಬಿಟ್ಟು ನಾವು ಹೊರಗಡೆ ನಿಂತ್ಕೊಂಡಿದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಹೊತ್ತು 1 hour ಫಸ್ಟ್ ಡೇ ಆದ್ದರಿಂದ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಯಾಕೆಂದರೆ ಅವಳು ಸೆಟ್ಲ್ ಆಗಿಲ್ಲ ಅಂತ ಅಂದರೆ ಮತ್ತು ನಾವು ಮನೆಗೆ ಹೋಗಿ ಬರೋದು ಮತ್ತು ಪ್ರಾಬ್ಲಮ್ ಅಂತ ಹೇಳಿ ನಾನು ಅನಿಲ ಅಲ್ಲೇ ಸ್ಕೂಲ್ ಹತ್ರನೇ ವೆಯ್ಟ್ ಮಾಡ್ತಾಯಿದ್ವಿ ಆಚೆ ಕಡೆ. ನಾವು ಸೆಟ್ಲ್ ಆಗೋದಿಲ್ಲ, ಅವಳು ಅಳ್ತಾಳೆ ಅಂತ ತುಂಬ ಅಂದ್ಕೊಂಡಿದ್ದೆ. ನಾನು ಅವಳು ಅಳ್ತಾಳೆ ಅಂದ್ಕೊಂಡಿದ್ದೆ. ಅವಳು ಅಳ್ಳಿಲ್ಲ, ನಾನು ಅತ್ತೆ ಆ್ಯಕ್ಚುಲಿ ಅದನ್ನು ನಾನು ವಿಡಿಯೋ ಮಾಡಲಿಲ್ಲ ಅನಿಲ್ಲ ಅದನ್ನು. ಆಲ್ರೈಟ್, ಕರಿತಾ ಇದ್ದೀವಿ ನೋಡಿ, ಅವಳು ಬರೋಕ್ಕೆ ರೆಡಿ ಇಲ್ಲ ಮೇಡಮು. ನಾವು ಅವಳನ್ನ ಫಸ್ಟ್ ಡೇ ರೆಡಿ ಮಾಡಿದ್ವಿ, ಸ್ಕೂಲ್ ಬಗ್ಗೆ ಹೇಳ್ತಾ ಇದ್ವಿ. ಅವಳಿಗೆ ಅಡ್ಮಿಷನ್ ಮಾಡುವಾಗ ಅವಳನ್ನ ಜೊತೇಲಿ ಕರ್ಕೊಂಡು ಹೋಗಿದ್ವಿ. ಸ್ಲೈಡ್ಸು, ಸ್ಕೂಲಲ್ಲೆಲ್ಲ ಸ್ಕೂಲ್ ಟೂರ್ ಫುಲ್ ಸುತ್ತಾಡಿಸಿದ್ವಿ ಅವಳನ್ನ. ಹೇಗಿರುತ್ತೆ, ಫ್ರೆಂಡ್ಸ್ ಮಾಡ್ಕೋಬೋದು, ಆಟ ಆಡ್ಬೋದು, ತುಂಬ ಆಟ ಆಡ್ಬೋದು ಅಂತ ಹೇಳಿದ್ವಿ ಅವಳಿಗೆ ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ. Not a pain. No, she does not come. Mama's waiting, no? You don't want to go. Okay, come tomorrow, okay? Papa, we'll come tomorrow. What is this? Okay. What is this? Okay, yours. Come, let's. Who's that? ಎಲ್ಲ ಮಕ್ಕಳು ಮನೆಗೆ ಹೋಗೋಣ ಅಂದರೆ ಈ ಮಗು ಮನೆಗೆ ಹೋಗೋಕೆ ಕಳ್ತಾ ಇದೆಯಲ್ಲ ಚಿನ್ನಿ ನೀನು. ಏನು? ಮನೆಗೆ ಹೋಗೋದು ಬೇಡವಾ? ಒಂದು ಜ್ಯೂಸ್. ಏನಿದೆ ಅಲ್ಲಿ? ಅಲ್ಲಿ ಏನಿಲ್ಲ ಚಿನ್ನಿ. Let's go. Let's cut the cake today, Chinnி. Okay? Cake. ಇದು ಯಾರು ಕೊಟ್ಟಿದ್ದು? Who gave that? ಯಾರು ಕೊಟ್ಟಿದ್ದು? ಮಕ್ಕಳು ನಾವು ಅಂದ್ಕೊಂಡಿರೋಕ್ಕಿಂತನೂ ತುಂಬ ಸ್ಟ್ರಾಂಗು ಮತ್ತು ಬ್ರೇವ್ ಆಗಿರ್ತಾರೆ. ಎಲ್ಲ ಮಕ್ಕಳು ಒಂದೇ ಥರ ಇರಲ್ಲ. ಆ್ಯಂಡ್ ಎಲ್ಲ ಮಕ್ಕಳು ಅವ್ರವ್ರ ರಿದಮ್, ಅವ್ರವ್ರ ಪೇಸ್ನ ಅವರೇ ಕಂಡುಕೊಳ್ತಾರೆ. ಇವತ್ತು ಫಸ್ಟ್ ಡೇ ಸ್ಕೂಲ್ ಆದ್ದರಿಂದ ನಮ್ಮ ಪುಟಾಣಿ ತುಂಬ ಹ್ಯಾಪಿಯಾಗಿ ಹೋಗಿ ಬಂದಳು. ಎಲ್ಲ ದಿನ ಇಷ್ಟು ಈಸಿಯಾಗಿರುತ್ತೆ ಅಂತ ಹೇಳ್ಕೊಳಕ್ಕಾಗಲ್ಲ ನಾನು. ಯಾರು ಅವರು ಪುಟಾಣಿ ಅಲ್ವಾ, ಅವಳಿಗೆ ಸೇಫೆಸ್ಟ್ ಫೀಲ್ ಆಗೋದು ಅವಳ ಅಮ್ಮ ಡ್ಯಾಡ ಹತ್ರನೇ ಅಲ್ವಾ. ಗ್ರ್ಯಾಜುಲಿ ಅಕ್ಸೆಪ್ಟ್ ಮಾಡ್ಕೊಳ್ತಾಳೆ ಅವಳ ಇಂಡಿಪೆಂಡೆನ್ಸ್ನ ಅಂತ ನಮಗೆ ಚೆನ್ನಾಗಿ ಗೊತ್ತು. ಅಲ್ಲಿ ತನಕ ಅವಳ ಪುಟಾಣಿ ಕೈಗಳನ್ನ ನಾವು ಹಿಡ್ಕೊಳ್ಳೋ ಅಂಥ ಸ್ವಲ್ಪ ಇನ್ನು ದಿನಗಳಲ್ಲಿ ಹಿಡ್ಕೊಳ್ಳೋ ಅಂಥ ಆಸೆ ನಮಗೆ. ನಾವು ಅವಳನ್ನ ಆಚೆ ಕಳಿಸ್ಬೇಕು, ಅವಳು ಬ್ರೇವ್ ಆಗಬೇಕು ಅಂತ ತುಂಬ ಇಷ್ಟ ನಮಗೆ. ಬಟ್ ಎಲ್ಲ ಒಂದೇ ದಿನ ಆಗುತ್ತಾ? ಡೆಫಿನೆಟಾಗಿ ಇನ್ನು ಬೆಜ್ಜಾನ್ ಟೈಮ್ ಇದೆ ಅವಳು ಫಿಯರ್ಲೆಸ್ ಆಗೋಕ್ಕೆ. ಇವಾಗ ಅವಳ ಮೂಡನ್ನ ಹಪ್ ಮಾಡೋಕ್ಕೆ ಐಸ್ ಕ್ರೀಮ್ ಪಾರ್ಲರ್ಗೆ ಕರ್ಕೊಂಡು ಬಂದ್ವಿ. ಅವಳಿಗೆ ಐಸ್ ಕ್ರೀಮ್ ಟ್ರೀಟ್. ಇವತ್ತು ಫಸ್ಟ್ ಡೇ ಖುಷಿಯಾಗಿ ಹೋಗಿ ಬಂದ್ಲು ಅಂತ ಹೇಳಿ ಅವಳಿಗೆ ಐಸ್ ಕ್ರೀಮ್ ಟ್ರೀಟ್ ಇವತ್ತು. ಅಮ್ಮ
ಕೆಳಗೆ ಬಿದ್ದಿರೋದೆಲ್ಲ ತಿನ್ನಬಾರ್ದು ಅಂತ ಹೇಳಿಲ್ವಾ ಅಮ್ಮ? ಅಮ್ಮಂಗೆ ಕೊಡಲ್ವಾ? ಅಮ್ಮಂಗೆ ಕೊಡಲ್ವಾ? ಸ್ಟಾರ್ ತೋರಿಸು. ಸ್ಟಾರ್ ಯಾರು ಹಾಕಿದ್ದಮ್ಮ? ಯಾರು ಹಾಕಿದ್ದು? ಸ್ಕೂಲ್ ಆದಮೇಲೆ ಈ ಸಾಯಂಕಾಲ ನಾವು ಸ್ವಲ್ಪ ಶಾಪಿಂಗ್ ಹೋಗಿದ್ವಿ. ಅದ್ರ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ಅವಳದು ವಾಟರ್ ಬಾಟ್ಲು ಮತ್ತು ಸ್ವಲ್ಪ ಒಂದು ಪುಟಾಣಿ ಟಿಫಿನ್ ಬಾಕ್ಸ್ ಅವಳಿಗೆ ಸ್ನ್ಯಾಕ್ಸ್ ಕಳ್ಸೋಕ್ಕೋಸ್ಕರ ನಾನು ತೊಗೊಂಡು ಬಂದ್ವಿ. No, put it to a dress. No, I put it this. I want that. That too. I want that too. That. I want that too. Which color? That. Which color you want? I want that. I want that. That Amma. Amma. ಕೋಣೆ ಇಲ್ಲಿ ಬಂದು ಕಂಗ್ರ್ಯಾಚುಲೇಷನ್ಸ್ ಚಿನ್ನಿ. ಸಾಯಂಕಾಲ ಹಾಗೆ ಕೇಕ್ನ ತೊಗೊಂಡು ಬಂದ್ವಿ ಖುಷಿನ ಸೆಲೆಬ್ರೇಟ್ ಮಾಡೋದಕ್ಕೆ. ಇರು ಚಿನ್ನಿ. ದಾಡ ಏನೋ ಒಂಥರ ಸ್ಟ್ರೇಂಜ್ ಮಿಕ್ಸ್ ಫೀಲಿಂಗು ಪುಟಾಣಿನ ಇಂಡಿಪೆಂಡೆಂಟಾಗೆ ನೋಡ್ತಾ ಇರೋದಕ್ಕೆ. ಇನ್ಮೇಲೆ ಅವಳು ಅಷ್ಟು ನಮ್ಮನ್ನು ಅಷ್ಟು ಅವಶ್ಯಕತೆ ಇರೋದಿಲ್ಲ. ಎರಡು ಥರ ಯೋಚನೆ ಒಂಥರ ಎಮೋಷ್ನಲ್ ಸೈಡಾಗೂ ಯೋಚನೆ ಮಾಡ್ಬೋದು ಇದನ್ನು. ಇನ್ನೊಂದು ಕಡೆ ಇನ್ನೊಂದು ಸ್ವಲ್ಪ ಎಷ್ಟು ಒಂದು 2-3 ಗಂಟೆ ಆರಾಮಾಗಿರ್ಬೋದಲ್ಲ ಅಂತ ಎಲ್ಲ ಯೋಚನೆ ಮಾಡ್ಬೋದು. ಒಟ್ಟಾರೆ ಹೇಳಬೇಕಂದ್ರೆ ಒಂದು ಎಕ್ಸೈಟಿಂಗ್ ಟೈಮು ಪೇರೆಂಟ್ಸ್ಗೂ ಮತ್ತು ಮಕ್ಳಿಗೂ. ಅವಳನ್ನು ರೆಡಿ ಮಾಡೋವಾಗ ನಾನು ಜಸ್ಟ್ ಸೈಲೆಂಟಾಗೆ ಪ್ರೇ ಮಾಡ್ತಾಯಿದ್ದೆ. ಆ ಎಕ್ಸ್ಪೀರಿಯನ್ಸ್ ಕೊಡಪ್ಪ, ಆ್ಯಟಿಟ್ಯೂಡ್ನ ಬಿಲ್ಡ್ ಮಾಡಪ್ಪ ದೇವ್ರೆ. ಒಂದು ಆ ಸ್ಪಿರಿಟ್ನ, ಅವಳು ಹಾಡೋ ಚಾಲೆಂಜಸ್ನ ಫೇಸ್ ಮಾಡೋಂಗೆ ಮಾಡು. ಅವಳ ಸ್ಪಿರಿಟ್ನ ಬ್ರೇಕ್ ಆಗದೇ ಇರೋ ಥರ ನೋಡ್ಕೊ. ಅವಳ ಮೆಮೊರಿ ಬೆಸ್ಟ್ ಮೆಮೊರಿ ಆಗಿರಬೇಕು ಅವಳಿಗೆ ಏನೇ ಮಾಡಿದ್ರು. ನಮ್ಮ ಪುಟಾಣಿಯ ಕೇರ್ಫುಲ್ ಟೇಲರ್ಡ್ ಲೈಫ್ ಅಂತ ಹೇಳ್ತಾರಲ್ಲ, ಅದು ಎಂಡ್ ಆಗುತ್ತೆ ಇವತ್ತಿಗೆ. ಇನ್ಮೇಲಿಂದ ನಾನು ಅವಳ ಎಕ್ಸ್ಪೀರಿಯನ್ಸಸ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅವಳು ತುಂಬ ಥರದ ಪರ್ಸ್ನಾಲಿಟೀಸ್ನ ಇವತ್ತಿಂದ ನೋಡ್ತಾಳೆ. ಆ್ಯಂಡ್ ಟೈಮ್ ಅವಳಿಗೆ ದಿಸ್ ಇಸ್ ದ ರೈಟ್ ಟೈಮ್ ಅವಳಿಗೆ ಅವ್ರನ್ನೆಲ್ಲ ರಿಯಾಕ್ಟ್ ಮಾಡೋಕ್ಕೆ. ಆ್ಯಂಡ್ ಡೆಫಿನೆಟ್ಲಿ ಅವಳು ಫಿಟ್ಟು ಸಹ ಇದ್ದಾಳೆ ಅದನ್ನೆಲ್ಲ ಫೇಸ್ ಮಾಡೋದಕ್ಕೆ. ಫೈನಲಿ ನಾವು ಬೇರೆಯವರು ಇರೋ ಪ್ರಪಂಚಕ್ಕೆ ನಾವು ಪುಟಾಣಿನ ಕಳಿಸ್ತಾ ಇದ್ದೀವಿ, ಫ್ಯಾಮಿಲಿಯ ಕಂಫರ್ಟಿಂದ ಹೊರಗಡೆ. ಆ್ಯಂಡ್ ಸೊ ಅವಳ ಟ್ರೂ ಪರ್ಸ್ನಾಲಿಟಿ ಅವಳಿಗೆ ರಿಯಲೈಸ್ ಆಗುತ್ತೆ. ಅವಳ ರಿಯಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅದನ್ನು. ಅವಳು ಓನ್ ಗ್ರೂಪ್ ಅಂದರೆ ಅವಳ ಓನ್ ಫ್ರೆಂಡ್ಸ್ ಗ್ರೂಪಲ್ಲಿ. ಸೊ ಎಲ್ಲ ಪೇರೆಂಟ್ಸ್ ಥರ ನನಗೂ ಇದೆಲ್ಲ ಪುಟಾಣಿ ಆಸೆಗಳು. ಡೆಫಿನೆಟಾಗಿ ಎಲ್ಲ ತಾಯಂದಿರು ಇದನ್ನು ರಿಲೇಟ್ ಮಾಡ್ತೀರಾ ಅಂದ್ಕೊತೀನಿ. ಸೊ ಫೈನಲಿಗೆ ಪುಟಾಣಿಗೆ ಬೆಸ್ಟ್ ವಿಶಸ್ ಹೇಳ್ತಾ, ನೀ ಏನೇ ಮಾಡು ಕಂದ, ಪ್ರತಿಯೊಂದು ಹೆಜ್ಜೆದಲ್ಲೂ ಅಮ್ಮ ಡ್ಯಾಡ ನಿನ್ನ ಜೊತೆಲಿರ್ತೀವಿ. ಇವಾಗಂತ ಅಲ್ಲ, ಕೊನೆ ತನಕನೂ ನಿನ್ನ ಜೊತೇಲಿ ಇರ್ತೀವಿ ಕಂದ ಅಂತ ಹೇಳ್ತಾ, ನಿಮ್ಮ ಬ್ಲೆಸ್ಸಿಂಗ್ಸು ಕೂಡ ಅವಳ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪುಟಾಣಿಗೋಸ್ಕರ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಏನಾದರೂ ಹೊಸಬ್ರಾಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು ಕಣ್ರಿ ವಿಡಿಯೋ ನೋಡಿದ್ದಕ್ಕೆ. ಬಾಯ್.